ಮನೆಯಲ್ಲಿ ಯಾರಾದರೂ ಹಿರಿಯರು ಪದೇ ಪದೇ ಅನಾರೋಗ್ಯಕ್ಕೆ ತುತ್ತಾಗುತ್ತಿದ್ದರೆ ಮತ್ತು ಕಾಯಿಲೆಗಳಿಂದ ಗುಣಮುಖವಾಗದೆ ಯಾವಾಗಲೂ ಹಾಸಿಗೆಯಲ್ಲಿ ನರಳುತ್ತಿದ್ದರೆ ಅಂಥವರು ಮನೆಯಲ್ಲಿ ಈ ಒಂದು ಪುಟ್ಟ ಮಂತ್ರವನ್ನು ಪಠಿಸುವುದರಿಂದ ನಿಮ್ಮ ಮನೆಯಲ್ಲಿ ಯಾರೂ ಕೂಡ ಅನಾರೋಗ್ಯದಿಂದ ಇರುವುದಿಲ್ಲ. ಬದಲಿಗೆ ಎಲ್ಲರೂ ಆರೋಗ್ಯವಂತರಾಗುತ್ತಾರೆ. ಪದೇ ಪದೇ ವಿನಾಕಾರಣ ಮನೆಯಲ್ಲಿ ಯಾಕೆ ಇಂತಹ ಅನಾರೋಗ್ಯ ಸಮಸ್ಯೆಗಳು ಬರುತ್ತದೆ ಅಂತ ನೋಡುವುದಾದರೆ, ಯಾವುದಾದರೂ ಕೆಟ್ಟ ದೃಷ್ಟಿಗಳು ನಿಮ್ಮ ಮೇಲೆ ಆಗಿದ್ದರೆ, ಯಾವುದೋ ಒಂದು ಕೆಟ್ಟ ದೃಷ್ಟಿಗಳು ನಿಮ್ಮ ಮನೆ ಮೇಲೆ ಬಿದ್ದು ವಾಮಾಚಾರಗಳಂತಹ ದುಷ್ಕೃತ್ಯಗಳು ನಡೆದಿದ್ದರೆ ಇಂತಹ ಅನಾರೋಗ್ಯ ಪರಿಸ್ಥಿತಿಗಳು ಎದುರಾಗುವ ಸಾಧ್ಯತೆಗಳಿರುತ್ತೆ. ಇಂತಹ ಪರಿಸ್ಥಿತಿಯನ್ನು ಎದುರಿಸಲು ಮತ್ತು ಇದರಿಂದ ಮುಕ್ತಿ ಪಡೆಯಲು ಕೆಲವು ಮಂತ್ರಗಳನ್ನು ಪಂಡಿತ ರಾಘವ ಶಾಸ್ತ್ರಿಗಳು ತಿಳಿಸಿದ್ದಾರೆ. ಅವರು ತಿಳಿಸಿರುವ ಹಾಗೆ ಈ ಒಂದು ಮಂತ್ರವನ್ನು ಯಾರು ಭಕ್ತಿಯಿಂದ ಕಟ್ಟುನಿಟ್ಟಾಗಿ ನಿಯಮದ ಅನುಸಾರ ಪ್ರತಿನಿತ್ಯ ಜಪಮಾಲೆಯನ್ನು ಹಿಡಿದು 108 ಬಾರಿ ಪಠಿಸುತ್ತಾರೋ ಅವರ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ಅನಾರೋಗ್ಯ ಸಮಸ್ಯೆಯಾಗಲಿ ಬರುವುದಿಲ್ಲ. ಆ ಮಂತ್ರ ಯಾವುದು ಮತ್ತು ಯಾವ ದಿನ ಪಠಿಸಬೇಕು ಎಲ್ಲ ಮಾಹಿತಿಯನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ಕೊಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳು ಶೀಘ್ರ ಮತ್ತು ಶಾಶ್ವತ ಪರಿಹಾರಕ್ಕಾಗಿ ಪಂಡಿತ್ ಶ್ರೀ ರಾಘವ ಶಾಸ್ತ್ರಿಗಳನ್ನು ನೇರ ಭೇಟಿಗಾಗಿ ಒಂದು ಕರೆ ಮಾಡುವ ಮೂಲಕ ಸಂಪರ್ಕಿಸಿ. ನಮ್ಮ ಸಬ್ಸ್ಕ್ರೈಬ್ದಾರರಿಗೆ ಉಚಿತವಾಗಿ ಮಾರ್ಗದರ್ಶನವನ್ನು ನೀಡುತ್ತಾರೆ. ಮನೆಯಲ್ಲಿ ಪದೇ ಪದೇ ಕಿರಿಕಿರಿ ಆಗುವಂತಹ ಸಂದರ್ಭಗಳು, ಹಿರಿಯರು ಅನಾರೋಗ್ಯದಿಂದ ನರಳುವಂತಹ ಸಂದರ್ಭಗಳು ಮತ್ತು ಯಾವುದೇ ಕಾರಣಕ್ಕೂ ಸಣ್ಣ ಪುಟ್ಟ ಮಕ್ಕಳಿಗೂ ಕೂಡ ಆವಾಗಿಂದಾಗಲೇ ಜ್ವರ ಬರುತ್ತಾ ಇರುವುದು, ಇಂತಹ ಪರಿಸ್ಥಿತಿಗಳು ಬಂದಾಗ ನಾವು ತಿಳಿಸ್ಕೊಡುವ ಹಾಗೆ ಈ ಒಂದು ಪುಟ್ಟ ಮಂತ್ರವನ್ನು ಪ್ರತಿನಿತ್ಯ ಬೆಳಿಗ್ಗೆ ಪೂಜೆ ಮಾಡುವ ಸಂದರ್ಭದಲ್ಲಿ ಮಹಾಮಂಗಳಾರತಿ ಮಾಡುವ ವೇಳೆಯಲ್ಲಿ ಶಿವನನ್ನು ಕುರಿತು ಈ ಮಂತ್ರವನ್ನು ಪಠಣೆ ಮಾಡಬೇಕು. ಮಂತ್ರ ಶಿವನಿಗೆ ಸಂಬಂಧಿಸಿದ ತುಂಬ ಪವರ್ಫುಲ್ ಆದ ಮಂತ್ರ. ಮೃತ್ಯುವನ್ನೇ ಜಯಿಸುವಂತಹ ಮೃತ್ಯುಂಜಯ ಮಂತ್ರ. ಯಾವುದೇ ವ್ಯಕ್ತಿ ಅನಾರೋಗ್ಯಕ್ಕೆ ಈಡಾಗಿದ್ದರೂ ಅವರಿಗೆ ಈ ಮಂತ್ರವನ್ನು ಯಾವ ರೀತಿ ಮಾಡಬೇಕು ಅಂತ ಹೇಳ್ತೀನಿ ಕೇಳಿ. ಮೊದಲಿಗೆ ಸ್ನಾನಾದಿಗಳನ್ನೆಲ್ಲ ಮಾಡಿಕೊಂಡು ಮನೆಯ ಯಾವುದೇ ಒಬ್ಬ ಸದಸ್ಯರು ಒಂದು ಬಿಳಿಯ ಹಾಳೆ ಮೇಲೆ ಈ ಮಂತ್ರವನ್ನು ಬರೆಯಬೇಕು. ಕೆಳಗಡೆ ಯಾರು ಅನಾರೋಗ್ಯದಿಂದ ಇರುತ್ತಾರೋ ಅವರ ಹೆಸರನ್ನು ಬರೆಯಬೇಕು. ಮಂತ್ರ ಹೇಳ್ತೀನಿ, ಒಂದು ಬಿಳಿ ಹಾಳೆಯಲ್ಲಿ ಈಗಲೇ ಬರೆದಿಟ್ಕೊಳ್ಳಿ. ಮಂತ್ರ ಹೇಗಿದೆ: ಓಂ ರುದ್ರಂ ಪಶುಪತಿಂ ಸ್ಥಾನುಂ ನೀಲಕಂಠ ಉಮಾಪತಿಂ ನಮಾಮಿ ಶಿರಸಾ ದೇವಂ ಕಿಂ ನಮೋ ಮೃತ್ಯು ಕರಿಷ್ಯತಿ. ಇಷ್ಟೇ ಮಂತ್ರ. ಈ ಮಂತ್ರನ ಬಿಳಿಯ ಹಾಳೆಯ ಮೇಲೆ ರೋಗಿಯ ಹೆಸರನ್ನು ಬರೆದು ಅದನ್ನು ಪೂಜೆ ಮಾಡಿದ ನಂತರ ಯಾವ ವ್ಯಕ್ತಿ ಅನಾರೋಗ್ಯದಿಂದ ಬಳಲುತ್ತಿರುತ್ತಾರೋ ಆ ವ್ಯಕ್ತಿ ಮಲಗುವ ದಿಂಬಿನ ಕೆಳಗೆ ಇದನ್ನು ಇಡಬೇಕು. 24 ಗಂಟೆಯೊಳಗೆ ಯಾವುದೇ ರೀತಿಯಾದಂತಹ ಕಾಯಿಲೆ ಇದ್ದರೂ ಆದಷ್ಟು ಗುಣಮುಖವಾಗುತ್ತಾ ಸಂಪೂರ್ಣವಾಗಿ ವಾಸಿಯಾಗುತ್ತೆ. ಇನ್ನು ನಿಮ್ಮ ಜೀವನದಲ್ಲಿ ಅನೇಕ ಸಮಸ್ಯೆಗಳಿಂದ ಬಳಲುತ್ತಿದ್ದರೂ ಪಂಡಿತ್ ರಾಘವ ಶಾಸ್ತ್ರಿಗಳನ್ನು ನೇರ ಭೇಟಿಗಾಗಿ ಒಂದು ಕರೆ ಮಾಡುವ ಮೂಲಕ ಸಂಪರ್ಕಿಸಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದ.